ಏನ್ ರೋಡ್ ಗುರು TV9 ಅಭಿಯಾನ ಬೆಂಗಳೂರಿನ ರಸ್ತೆಗಳಲ್ಲಿ ನಿರಂತರವಾಗಿ ಅಲ್ಲಿನ ಪರಿಸ್ಥಿತಿಯನ್ನು ಅಭಿಯಾನದ ಮೂಲಕ ನಿಮ್ಮೆದುರಿಗಿಡ್ತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯ ರಸ್ತೆಗಳು ಹೇಗಿದೆ ಗೊತ್ತಾ? ಅಲ್ಲಿ ರಸ್ತೆ ಗುಂಡಿ ಬಾಯಿ ತೆರೆದಿದೆ. ಜೊತೆಗೆ 81 ವರ್ಷದ ಅಜ್ಜಿಯೊಬ್ಬರು ತಮ್ಮ ಗೋಳನ್ನ ಹೇಳ್ಕೊಂಡಿದ್ದಾರೆ. ನಮ್ಮ ಕ್ಯಾಮೆರಾದಲ್ಲಿ ಇದೆಲ್ಲವೂ ಕೂಡ ಸೆರೆಯಾಗಿದೆ. ನನ್ನ ಕೊಲೀಗ್ ಚೈತ್ರ ಅಂಚನ್ ಮಾಡಿರುವಂತಹ ಗ್ರೌಂಡ್ ರಿಪೋರ್ಟ್ ಚಾಮರಾಜಪೇಟೆಯಿಂದ ನೋಡೋಣ ಬನ್ನಿ. TV9 ಕನ್ನಡ ಏನ್ ರೋಡ್ ಗುರು ಅಭಿಯಾನದ ಮೂಲಕ ಪ್ರತಿದಿನ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಸವಾರರು ಆ ಭಾಗದ ಜನರ ಸಂಕಷ್ಟ, ಗುಂಡಿಗಳಿಂದ, ಟ್ರಾಫಿಕ್ನಿಂದಾಗಿ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ನಿಮಗೆ ಪ್ರತಿದಿನ ತೋರಿಸ್ತಾ ಇದ್ವಿ. ಇವತ್ತು ಚಾಮರಾಜಪೇಟೆಗೆ ಬಂದಿದ್ದೀವಿ. ಬನ್ನಿ ಸ್ಥಳೀಯರನ್ನೇ ಮಾತನಾಡಿಸ್ತಾ ಹೋಗೋಣ. ಇಲ್ಲಿ ಜನರ ಸಂಕಷ್ಟ ಏನು ಅನ್ನೋದನ್ನ ಕೇಳೋಣ. ನೋಡಿ, ಒಬ್ರು ವಯಸ್ಸಾದವರೊಬ್ರು ಹಿರಿಯರು ನಿಂತ್ಕೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಪಾಪ ಈ ವಯಸ್ಸಲ್ಲಿ ಈ ಏರಿಯಾದಲ್ಲಿ ಈ ರೀತಿಯಾಗಿ ಪಾಡುಪಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋ ಉದ್ದೇಶ ಏನೋ ಚೆನ್ನಾಗಿದೆ, ನಾ ಇಲ್ಲ ಅಂತ ಹೇಳಲ್ಲ. ನೋಡಿ, ಮನೆ ಮುಂದೆ ಹೆಂಗಿದ್ರೆ ನಮ್ಗೆ 81 ವರ್ಷ, ನಾನು ಹೆಂಗೆ ಓಡಾಡಬೇಕು? ಫಂಕ್ಷನ್ಗೆ ಹೋಗ್ಬೇಕು, ಆಟೋದ್ರೆ ಇಲ್ಲಿ ತನಕ ಬರಲ್ಲ ಅಂತಾರೆ, ನನ್ನ ಕೈ ಹಿಡ್ಕೊಂಡು ಕರ್ಕೊಂಡ್ಬರ್ಬೇಕು, ಹೆಂಗೆ ಹೋಗೋದು? 6 ತಿಂಗಳಿಂದ ನಡೀತಾನೇ ಇದೆ. ಇದು ಆಮೇಲೆ ರೀತಿಯಲ್ಲಿ ನಡೀತಾ ಇದೆ. ಇದು ಕಂಟಿನ್ಯೂಸ್ ಕಾಮಗಾರಿ ಮಾಡ್ತಾನೇ ಇಲ್ಲ. ಎಲ್ಲೂ ಸಹ ಬರ್ತಾರೆ, ಸ್ವಲ್ಪ ದಿವಸ ಬಿಟ್ಬಿಡ್ತಾರೆ, ಎಲ್ಲಿ ಹೋಗ್ತಾರೆ. ಆದಷ್ಟು ಬೇಗ ಇದನ್ನ ಮುಗಿಸಿದ್ರೆ ಅಲ್ಲಿ ನಮ್ಮಂಥವ್ರು ಈ ದಾಟಿ ಹೊರಗೂ ಬರೋಕ್ಕಾಗುವಂಥ ನಮಗೆ ನೋಡಿ, ಇಲ್ಲೇ ಎಲ್ಲ ಸ್ಲ್ಯಾಬ್ಗಳ ಓಪನ್ ಆಗಿರೋದು. ಮನೆ ಎದುರು ಹಾಕೋದ್ರೆ ಪಾಪ ವಯಸ್ಸಾದವ್ರು ಓಡಾಡ್ತಾರಲ್ವೇನ್ರಿ, ಅವ್ರು ಹೆಂಗ್ರಿ ಓಡಾಡಬೇಕು? ಇಲ್ಲೊಂದಿಷ್ಟು ಜನ ನಿಂತ್ಕೊಂಡಿದ್ದಾರೆ ಸ್ಥಳೀಯರು. ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಅಲ್ಲಿ ಹೇಳ್ತಾ ಇದ್ರು ಪಾಪ ವಯಸ್ಸಾದವ್ರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ, ಮನೆಯಿಂದ ಹೊರ ಬರೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ. ಹೆಂಗೆ ಅಂತ ಒಂದು ಕಡೆ ಮಳೆ ಬಂದಿಲ್ಲ, ಇವಾಗ ಸ್ವಲ್ಪ ಒದ್ದೆ ಇದೆ ರೋಡು, ಪರವಾಗಿಲ್ಲ, ಕೆಸರು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಧೂಳಲ್ಲೇ ಇರಬೇಕಲ್ಲ. ಏನು ಮೇನ್ ಪ್ರಾಬ್ಲಮ್ ಅಂದರೆ ಇಲ್ಲಿ ಯಾರು ಕಾಂಟ್ರಾಕ್ಟ್ರು ಏನು ಕೈಗೆ ಸಿಗ್ತಾ ಇಲ್ಲ. ಓಕೆ, ಅದು ಸಮಸ್ಯೆ ಇದೆ. ಅದು ಬಿಟ್ಟರೆ ಇಲ್ಲಿ ಟ್ರಾಫಿಕ್ ಕಂಟ್ರೋಲು ಇಲ್ಲ. ಇಲ್ಲಿ ವೆಹಿಕಲ್ ಪಾಪ ಬರ್ತಾರೆ, ವೆಹಿಕಲ್ ತಿರ್ಗಾ ರಿಟರ್ನ್ ಹೋಗೋದು ಕಷ್ಟ, ಮಾಡೋದು ಕಷ್ಟ. ಬಟ್ ಏನಂದರೆ ಇಲ್ಲೊಂದು ಅರ್ಧ ಕೆಲಸ ಕೈ ಹಾಕ್ತಿದ್ದಾರೆ, ಆ ಕಡೆ ಭಾಗ ಕೈ ಹಾಕ್ತಿದ್ದಾರೆ. ಇಲ್ಲಿ ಕೇಳಿದ್ರೆ ಇಲ್ಲಿ ಅವ್ರು ಬೇರೆ, ಅಲ್ಲಿ ಅವ್ರು ಬೇರೆ ಅಂತಾರೆ. ಹಾಗಾಗಿ ಕನೆಕ್ಷನ್ನೇ ಮಾಡ್ತಿಲ್ಲ ಅಂತ ನಮಗೆ ಒಂದು ಇದಿದೆ. ಪ್ರತಿನಿತ್ಯ ಈ ರೋಡ್ನಲ್ಲಿ ಓಡಾಡೋ ಜನರ ಸಮಸ್ಯೆ ಒಂದ್ ಕಡೆ ಆದ್ರೆ, ಇಲ್ಲೇ ಒಂದು ಕಲ್ಯಾಣ ಮಂಟಪ ಇದೆ. 6 ತಿಂಗಳಿಂದ ಇಲ್ಲಿ ಯಾವುದೇ ಶುಭ ಸಮಾರಂಭ, ಮದುವೆಗಳು ನಡೀತಾ ಇಲ್ಲ. ಕಾರಣ ಈ ರೋಡ್ನಲ್ಲಿ ವೆಹಿಕಲ್ ಓಡಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ನಡೆದಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಯಾವ ರೀತಿಯಾಗಿ ಅಧ್ವಾನ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ. ನೋಡಿ, ಸ್ಲ್ಯಾಬ್ಗಳು ಅಲ್ಲಲ್ಲೇ ಓಪನ್ ಆಗಿದ್ದಾವೆ, ಹಾಗೇ ಇದೆ. ತೆಗೆದಿರುವಂಥ ವೇಸ್ಟ್ಗಳು, ಟಾರು, ಅದನ್ನೆಲ್ಲ ಮನೆ ಮುಂದೆ ಫುಟ್ಪಾತ್ಗಳಿದಾವಲ್ಲ, ಇಲ್ಲಿಯ ಸ್ಥಳೀಯರು ಮನೆ ಮುಂದೆನೇ ಹಾಕ್ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಎಲ್ಲರೂ ಕೂಡ ಬೈಕೊಳ್ತಾ ಇರೋದು. ನೋಡಿ, ಇಲ್ಲಿ ಸ್ವಲ್ಪ ಯಾಮಾರಿದ್ರು, ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ 2 ವೀಲರ್ ಹೋಗೋದಕ್ಕೆ. ಬಟ್ ಸ್ವಲ್ಪ ಯಾಮಾರಿದ್ರಿ ಅನ್ಕೊಳ್ಳಿ, ಸ್ವಲ್ಪ ರೈಟಿಗೆ ಬಂದ್ರೂ ಎಂಥ ದೊಡ್ಡ ಅವಾಂತರ ಇದೆ ನೋಡಿ. ಇಷ್ಟು ದೊಡ್ಡ ಗುಂಡಿ ಇದೆ. ರೈಟ್ ನಿಮ್ಗೆ ಲೆಫ್ಟಲ್ಲಿ ಒಂದು ಶಾಪ್ ಇದೆ, ಬಿಟ್ಟಿರೋದು 2 ವೀಲರ್ ಹೋಗೋದಕ್ಕೆ ಜಾಗ. ಬಟ್ ಇಷ್ಟು ಡೇಂಜರ್ ಇದೆ. ರಾತ್ರಿ ಹೊತ್ತು ಒಂದು ಬ್ಯಾರಿಕೇಡ್ ಹಾಕ್ಬೋದಿತ್ತಲ್ಲ ಇಲ್ಲಿ. ಒಂದು ಸ್ವಲ್ಪ ರೈಟಿಗೆ ಬಂದರೆ ಹೆಂಗೆ ಸರ್ ಇದು? ಈ ರೋಡಲ್ಲಿ ಹೆಂಗೆ ಓಡಾಡ್ತೀರಿ ನೀವು? ಅಲ್ಲ, ನೋಡಿದ್ರೇನೆ ಭಯ ಆಗುತ್ತೆ. ಒಂದು ಸ್ವಲ್ಪ ನೈಟಲ್ಲಿ ರೈಟಿಗೆ ಬಂದರೆ ಸೀದಾ ಗುಂಡಿಗೆ. ಇಲ್ಲಿ ಹೋಗಕ್ಕೆ ಆಗಲ್ಲ, ಏನ್ ಮಾಡ್ತೀರಾ? ಡೇನಲ್ಲಿ ಹೋಗಕ್ಕಾಗಲ್ಲ. ಹೌದು, ತಿಂಗಳಾರ್ಗಟ್ಲೆ ಇದು ಮಾಡ್ತಾರಲ್ಲ ಈ ತರ. ನಾವು ಹೆಂಗೆ ಓಡಾಡೋದು ಮೇಡಮ್ ರೇ? ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಇಲ್ಲಿ ಮಕ್ಕಳು ಮರಿ ನೈಟಲ್ಲಿ ಹೋಗಕ್ಕಾಗಲ್ಲ, ಸ್ಕಿಡ್ ಆಯ್ತದೆ ಮಣ್ಣು. ಈ 2 ವೀಲರ್ ಹೋಗೋದಕ್ಕೆ ಅಷ್ಟೇ ಜಾಗ ಇರೋದು. ಒಂದ್ ಸ್ವಲ್ಪ ರೈಟ್ ಬಂದ್ರು ಈ ಗುಂಡಿಗೆ ಬೀಳ್ಬೇಕು. ನೋಡಿ, ಇಲ್ಲಿ ಡೆಲಿವರಿ ಬಾಯ್ಸ್ ಬರ್ತಾ ಇದ್ದಾರೆ, ನಾನು ಮಾತನಾಡಿಸ್ತೀನಿ. ಇದೇ ರೋಡಲ್ಲಿ ಓಡಾಡ್ತೀರಾ? ಹೌದು ಮೇಡಮ್, ಡೈಲಿ ಇದೆ. ಒಂಚೂರು ರೈಟ್ ಬಂದ್ರೆ ಎಂತ ಸರ್ ಇದೀನಿ? ಈ ರೀತಿಯಾಗಿ ಗುಂಡಿ, ಒಂದು ಬ್ಯಾರಿಕೇಡ್ ಇಲ್ಲ, ಏನಿಲ್ಲ. ಏನ್ ಮಾಡಕ್ಕಾಗಲ್ಲ ಮೇಡಮ್, ರೆಡಿ ಮಾಡ್ತಾವ್ರೆ, ಓಡಾಡ್ತಾ ಇದ್ದೇನೆ. ಇಷ್ಟು ರೋಡಲ್ಲೆಲ್ಲ ಹೋಗ್ತೀರಾ ಹೆಂಗೆ ಅಂತ? ಈ ರೋಡಲ್ಲಿ ಮೇಡಮ್ ಎಲ್ಲ ಟಾಸ್ಕೆ, ರೋಡಲ್ಲೂ ಓಡಾಡಬೇಕು, ಡೆಲಿವರಿನೂ ಮಾಡಬೇಕು, ಆನ್ ಟೈಮ್ ಹೋಗಬೇಕು, ಇಂಥ ರೋಡ್ಗಳಲ್ಲಿ ಅನುಭವಿಸ್ಬೇಕು. ಹೌದು ಮೇಡಮ್, ಏನು ಮಾಡೋಕ್ಕಾಗಲ್ಲ. ಭಾರಿ ತುಂಬ ಪ್ರಾಬ್ಲಮ್ ಆಗಿದೆ ಮೇಡಮ್. ಪ್ಯಾಸೆಂಜರ್ ಒಳಗಡೆ ಬನ್ನಿ ಅಂತಾರೆ, ನಾವು ಒಳಗಡೆ ಹೋಗೋಕ್ಕಾಗಲ್ಲ. ಹಿಂಗೆ ಹತ್ತಿಸೋಕ್ಕೋರೆ ಗಾಡಿ ಹಾಳಾಗ್ತದೆ. ಏನು ಮಾಡೋದು? ಅಲ್ಲಿ ಸುಮಾರು ವರ್ಷ ಆಗೋಯ್ತು ಇದು ಮಾಡಿ, 6 ತಿಂಗಳು 7 ತಿಂಗಳು ಆಗೋಯ್ತು. ತದನಂತರ ಹೆಂಗೆ ಮಾಡೋದು ನಾವು? ಪ್ಯಾಸೆಂಜರ್ ಒಳಗಡೆ ಬನ್ನಿ ಅಂತಾರೆ, ನಾವು ಒಳಗಡೆ ಹೋಗೋಕ್ಕಾಗಲ್ಲ. ಅಲ್ಲಿ ಅವರು ಬೈತಾ ಇದ್ರು ನಿಮಗೆ, ಆಟೋದವ್ರು ಮನೆವರೆಗೂ ಬರಲ್ಲ ಅಂತ. ಹೌದು, ನಾವೇನು ಮಾಡ್ಲಿಕ್ಕಾಗ್ತದೆ? ರೋಡ್ ಇದ್ರೆ ಆರಾಮಾಗಿ ಹೋಗ್ಬೋದು, ರೋಡ್ ಇಲ್ಲ ಅಂದರೆ ನಾವ್ ಹೆಂಗೆ ಹೋಗೋಕ್ಕಾಗ್ತದೆ? ನೋಡಿ, ಒಬ್ರೊಬ್ರು ಸಮಸ್ಯೆನೂ ಹೀಗೆ. ಕಾರ್ ಬಂದು ಇಲ್ಲಿ ಬ್ಲಾಕ್ ಆಗಿದೆ. ನೋಡಿ, 2 ವೆಹಿಕಲ್ ಪಾಸ್ ಆಗೋದಕ್ಕೆ ಎಷ್ಟು ಕಷ್ಟ ಇದೆ ಇಲ್ಲಿ ಅಂತ. ಸ್ಥಳೀಯರು ಟ್ರಾಫಿಕ್ ಪೊಲೀಸ್ ತರ ಕೆಲಸ ಮಾಡ್ತಾರೆ ಇಲ್ಲಿ.
ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕು ಅನ್ನೋದನ್ನ ಹೇಳ್ತಾರೆ. ಅಲ್ಲಾಗ್ಲೇ ಹೇಳಿದಾಗ ತುಂಬಾ ಕಷ್ಟ ಇದೆ ಇಲ್ಲಿ ಕಾರನ್ನ ಪಾಸ್ ಮಾಡೋದು. ನೋಡಿ, 2 ಟೂ ವೀಲರ್ ಆ ಕಡೆಯಿಂದ ಬಂದ್ರೆ ಒಂದು ಕಾರ್ ಈ ಕಡೆಯಿಂದ ಹೋದ್ರೆ ಸಾಧ್ಯನೇ ಇಲ್ಲ ಪಾಸ್ ಮಾಡೋದಕ್ಕೆ. ನೋಡಿ, ಇಲ್ಲೇ ಒಂದು ಶಾಪ್ ಇದೆ, ಪ್ಲೈವುಡ್ ಶಾಪ್. ಸಾಮಾನ್ಯವಾಗಿ ಪ್ಲೈವುಡ್ ಅನ್ನ ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ಭಾರಿ ಗಾತ್ರದ ವಾಹನಗಳು ಇಲ್ಲಿ ಬರಲೇಬೇಕು. 4 ವೀಲರ್ 6 ವೀಲರ್ಸ್ಗಳ ಸಹಾಯ ಬೇಕು ನಿಮಗೆ. ಸೊ ಈ ರೋಡಲ್ಲಿ ನಿಲ್ಲಿಸ್ಕೊಂಡು ನೀವು ವ್ಯಾಪಾರ ಮಾಡೋಕ್ಕಾಗುತ್ತಾ? ಆಗ್ತಿಲ್ಲ ಮೇಡಮ್, ತುಂಬ ತೊಂದರೆ ಆಗ್ತಾ ಇದೆ. ಇದು ಆಲ್ರೆಡಿ 3 ಮಂತ್ಸ್ ಆಯಿತು. ಒಂದ್ಸರಿ ಮಾಡ್ತಾರೆ, ಮತ್ತೆ ಓಪನ್ ಮಾಡ್ತಾರೆ, ಮತ್ತೆ ಪೈಪ್ ತೆಗಿತಾರೆ ಹಾಕ್ತಾರೆ, ಇದೇ ಮಾಡ್ತಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಇಲ್ಲಿ ಇದು ಎಂಡು ರೋಡು, ಇದ್ರ ಮುಂದೆ ಯಾರಿಗೂ ಬರೋಕ್ಕಾಗೋದಿಲ್ಲ. ನಾವು ಹೇಳೋದು ಇಲ್ಲಿವರೆಗೂ ಬಂದ ಮೇಲೆ ವಾಹನಗಳು ಟರ್ನ್ ಆಗಿ ಹೋಗ್ತಾ ಇದೆ. ನೋಡಿ, ಯೂ ಟರ್ನ್ ತಗೊಂಡು ಹೋಗ್ತಾ ಇದೆ. ಅಟ್ಲೀಸ್ಟ್ ಆ ರೋಡ್ ಆರಂಭದಲ್ಲಿ ಒಂದು ಕಾಮಗಾರಿ ಆಗ್ತಾ ಇದೆ ಅನ್ನೋ ಬೋರ್ಡ್ ಏನಾದರೂ ಹಾಕಿದಿದ್ರೆ ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇಲ್ಲ, ಯೂ ಟರ್ನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. TV9 ಕ್ಯಾಮರಾ ನೋಡ್ತಾ ಇದ್ದಾಗೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಸಮಸ್ಯೆ ಆಗ್ತಾ ಇದೆ ಹೇಳ್ಕೊಳ್ಳೋಣ ಅಂತ. ಮತ್ತೊಬ್ರು ಬಂದು ನಿಂತಿದ್ದಾರೆ, ನಾನು ಮಾತನಾಡಿಸ್ತೀನಿ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲ ಹೇಳ್ತಾ ಇದ್ರು ಸಮಸ್ಯೆ ಆಗ್ತಾ ಇದೆ ಅಂತ. ಇಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಆಗಿ ಫಾರಿನ್ ಪೋಸ್ಟ್ ಆಫೀಸಲ್ಲಿ ಇದ್ದೇನೆ. 2-3-6 ತಿಂಗಳಿಂದ ಈಗಾಗಲೇ ಈ ಕೆಲಸ ಸ್ಟಾರ್ಟ್ ಆಗಿದೆ ಕಾಮಗಾರಿಕೆ. ನಮಗೆ ದಿನಕ್ಕೂ ಇಂಟರ್ನ್ಯಾಷನಲ್ ಆರ್ಟಿಕಲ್ಸ್ ಸುಮಾರು 500 ಬ್ಯಾಗ್ ಬರುತ್ತೆ ದಿನಕ್ಕೆ. ಸಾಯಂಕಾಲ 500 ಬ್ಯಾಗ್ ಹೋಗುತ್ತೆ. ಪೋಸ್ಟ್ ಆಫೀಸ್ಗೆ ಇವತ್ತು ದಾರಿ ಇಲ್ಲದೆ ಆಗಿಬಿಟ್ಟು ಭಾಳ ಕಷ್ಟ ಆಗಿಬಿಟ್ಟಿದೆ. ದಯವಿಟ್ಟು ಸಂಬಂಧಪಟ್ಟರು ಆ್ಯಕ್ಷನ್ ತೊಗೊಂಡು ನಮಗೆ ಅನುಕೂಲ ಮಾಡಿಕೊಂಡು ಬೇಡ್ಕೊಳ್ತಾ ಇದ್ದೀವಿ. ನಾನು ನಿಂತ್ಕೊಂಡಿರೋದು ಚಾಮರಾಜಪೇಟೆ ಪುಟ್ಟಣ್ಣ ಚೆಟ್ಟಿ ರೋಡ್ನಲ್ಲಿ. ಈ ಕಡೆ ಹೋದರೆ ಹಾಸ್ಪಿಟ್ಲ್ ಇದೆ, ಈ ಕಡೆ ಹೋದರೆ ಮಾರ್ಕೆಟ್ ಇದೆ. ಇಂಥ ರೋಡ್ನಲ್ಲಿ ಮಧ್ಯೆ ಎಂಥ ಕಾಮಗಾರಿ ನಡೀತಾ ಇದೆ ನೋಡಿ. 6 ತಿಂಗಳಿಂದ ಈ ಗುಂಡಿ ಇದೇ ರೀತಿಯಾಗಿದೆ, ಕೆರೆ ರೀತಿಯಾಗಿದೆ. ಅಷ್ಟು ದೊಡ್ಡ ಮಟ್ಟಿಗೆ ಅಗದು ಹಾಕಿದ್ದಾರೆ. ಅಕ್ಕಪಕ್ಕದ ಮನೆ ಪರಿಸ್ಥಿತಿ ಒಂದು ರೀತಿಯಾಗಾದರೆ ರೋಡ್ ಮಧ್ಯ ಈ ರೀತಿಯಾದಂಥ ಸ್ಥಿತಿ ಇದೆ. 4-5 ಕನೆಕ್ಟಿವಿಟಿ ಇದೆ. ಎಮರ್ಜೆನ್ಸಿ ವೆಹಿಕಲ್ಗಳು ಕೂಡ ಇದೇ ಸಾದಿಯಾಗಿ ಓಡಾಡುತ್ತೆ, ಇದೇ ಹಾದಿಯಲ್ಲಿ ಹೋಗುತ್ತೆ. ಆಂಬುಲೆನ್ಸ್ಗಳು ಕೂಡ ಓಡಾಡುವಂಥ ಜಾಗ. ಈ ಭಾಗದಲ್ಲಿ ನೀವು ಹೀಗೆ ನೋಡಿದ್ರೆ ಒಂದು ಹೋಟೆಲ್ ಇದೆ, ಪ್ರತಿನಿತ್ಯ 100 ಜನ ಬಂದು ಊಟ ತಿಂಡಿಗೆ ಅಂತ ಬರುವಂಥ ಹೋಟೆಲ್ಲು. ಬಟ್ ಇವತ್ತು ಒಬ್ಬರು ಇಲ್ಲ ಅಲ್ಲಿ. ಬನ್ನಿ, ಅವ್ರನ್ನ ಮಾತನಾಡಿಸ್ತೀನಿ. ಏನು ಸಂಕಷ್ಟ ಇದೆ ಅವ್ರದ್ದು ಅನ್ನೋದನ್ನು ಕೇಳೋಣ ಬನ್ನಿ. ಈಗ ನಾನಿರೋದು ಹೋಟೆಲ್ ಮುಂಭಾಗದ ಜಾಗ. ಇಲ್ಲಿ 16 ಜನ ಗ್ರಾಹಕರು ನಿಂತ್ಕೊಂಡು ಊಟ ತಿಂಡಿ ಮಾಡ್ತಾ ಇದ್ದಂಥ ಪ್ರದೇಶ ಈಗ ಖಾಲಿಯಾಗಿದೆ ಈ ಜಾಗ. ಈ ಹೋಟೆಲನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರುವಂಥ ಮಾಲೀಕರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತೀನಿ. ಕಾಮಗಾರಿ ಆರಂಭ ಆದಾಗಿಂದ ಯಾವ ರೀತಿ ಆಗಿದೆ ಅವರ ಪರಿಸ್ಥಿತಿ ಅಂತ. ಲಾಸ್ ಆಗಿದೆ ಮೇಡಮ್. ಏನು ಅಷ್ಟು ಕಸ್ಟಮರ್ಗಳಿಲ್ಲ. ಮಾಡಿದ ಅಡುಗೆ ಎಲ್ಲ ಉಳ್ಕೊತಾ ಇದೆ, ಆಚೆಗೆ ಸುರಿತಾ ಇದ್ದಾರೆ. ನಮಗೆ ಜೀವನ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಆದರೆ ನಮಗೆ ಅವ್ರ ವ್ಯಾಪಾರ ಆದ್ರೆ ತಾನೇ ನಮ್ಮ ಕಸ್ಟಮರ್ ನಮಗೆ ದುಡ್ಡು ಕೊಡ್ತಾರೆ. ಈಗ ಅವ್ರಿಗೆ ಲಾಸ್ ಆದಮೇಲೆ ನಮ್ಗೆ ಏನು ಕೊಡ್ತಾರೆ ಹೇಳಿ? ಆಗಿ ಮೋರಿ ಕಿತ್ತ ಮೇಲೆ ಕಸ್ಟಮರ್ ಬರ್ತಾ ಇಲ್ಲ, ಆದರೂ ಬಿಡದೆ ಮಾಡ್ತಾ ಇದ್ದಾರೆ. ಅವರೇ ಗ್ರೇಟ್ ಹೇಳ್ಕೋಬೇಕು ಅಂದರೆ. ಅದೇ ಇವಾಗ ಏನು ಮಾಡೋಕ್ಕಾಯ್ತಲ್ಲ. ಇದು ಎಷ್ಟು ದಿನಕ್ಕೆ ಆದದೋ ಏನಾದದೋ. ಹೌದಾ? ಇಲ್ಲಿ ಇಷ್ಟೊಂದು ಜಾಗ ಇದ್ದಿದ್ದ ಕಡೆ ಎಲ್ಲ ಮಣ್ಣು ಕಲ್ಲು ಎಲ್ಲ ಹಾಕ್ಬಿಟ್ಟಿದ್ದಾರೆ. 4 ಜನ ತಟ್ಟೆ ಇಟ್ಕೊಂಡು ನಿಲ್ಲಕ್ಕಾಗಲ್ಲ. ಎಲ್ಲಿ ತಿನ್ನೋಕ್ಕಾಗಲ್ಲ ಸರ್, ಬೇಜಾರು ಮಾಡ್ಕೋತಾರೆ. ಎಲ್ಲ ಒಂದೇ ಥರ ಇರ್ತಾರೆ. ಶ್ರೀಮಂತರು ಬರ್ತಾರೆ, ಒಳ್ಳೆಯವ್ರಿಗೆ ಎಷ್ಟು ತಟ್ಟೆ ಉದರ್ಸೋಕ್ಕೆ ಆಯ್ತಿರಲಿಲ್ಲ, ಅಷ್ಟು ಕಸ್ಟಮರ್ ಬರ್ತಿದ್ರು. ಇವಾಗ 100 ಭಾಗದಲ್ಲಿ ಬರೀ 25 ಕಸ್ಟಮರ್ ಬರೋದೇ ತೊಂದರೆ ಆಗ್ಬಿಟ್ಟದೆ ಈಗ. ಇದು ಈ ಭಾಗದ ಹೋಟೆಲ್ನ ಮಾಲೀಕರ ಕಷ್ಟ. ಒಂದು ಕಡೆ ಅಂಗಡಿಯವ್ರದ್ದು ಕೇಳಿದ್ವಿ ನಾವು, ಎಷ್ಟು ಸಂಕಷ್ಟ ಇದೆ. ಪ್ಲೈವುಡ್ ಶಾಪ್ಗಳು, ಮತ್ತೊಂದು ಕಡೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳು, ಹಾಸ್ಪಿಟಲ್ಗೆ ಹೋಗುವಂಥ ಜನ, ಎಲ್ರಿಗೂ ಕೂಡ ಸಂಕಷ್ಟ. ನಾನು ಗ್ರಾಹಕರನ್ನು ಕೂಡ ಮಾತನಾಡಿಸ್ತೀನಿ. ಇದರಿಂದ ಈ ಹೋಟೆಲ್ ಮಾಲೀಕರಿಗೆ ಭಾಳ ಸಮಸ್ಯೆ ಆಗೈತೆ. ಇಲ್ಲಿ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಬೇಕು, ನೀರಿನ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಕಟ್ಟಬೇಕು. ಹಿಂಗಾಗಿ ಇಲ್ಲಿ ಜನರಿಂದ ದುಡ್ಡು ಬಂದ್ರೆ ಇವರು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾರೆ, ಬದುಕ್ತಾರೆ. ಆ ಬದುಕಿಗೆ ಒಂದು ಆಶ್ರಯ ಆಗಿ ಈ ಹೋಟೆಲ್ ಐತಿ. ಇದನ್ನು ಗುಂಡಿ ತೆಗೆದು ಕ್ಯಾಶ್ ಇಷ್ಟ ಬಿಟ್ರೆ ಇವ್ರು ಹೆಂಗೆ ಬದುಕಕ್ಕೆ ಚಾನ್ಸ್ ಐತಿ. ಅದರಿಂದ ಇನ್ನೊಂದು ಸಾರ್ವಜನಿಕರಿಗೆ ಒಳ್ಳೆ ಊಟ ಸಿಗುತ್ತಿಲ್ಲ. ದುಡ್ಡು ಸ್ವಲ್ಪ ಕಡಿಮೆ ಇದ್ದರೂ ಒಳ್ಳೆ ಹೊಟ್ಟೆ ಊಟ ಕೊಡ್ತಾರೆ, ಅದು ಮುಖ್ಯ ಪಾಯಿಂಟ್. ಇದು ಈ ನಾನು ಅವಾಗ ತೋರಿಸಿದ್ನಲ್ಲ ಗುಂಡಿ, ಅದ್ರ ಪಕ್ಕನೇ ಇರುವಂಥ ಹೋಟೆಲ್ಲು. ಸೊ ಇದೀಗ ಇದರಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ಒಂದು ಹಾಸ್ಪಿಟ್ಲ್ ಇದೆ, ಹಾಸ್ಪಿಟಲ್ಗೆ ಹೋಗುವಂಥ ದಾರಿ ಯಾವ ರೀತಿಯಾಗಿದೆ, ಆ ಭಾಗದ ಜನರ ಕಷ್ಟ ತೋರಿಸ್ತೀನಿ ಬನ್ನಿ. ನೋಡಿ, 200 ಮೀಟ್ರು ಮಕ್ಕಳೇನಾದರೂ ರೋಡ್ ಮಧ್ಯೆ ಓಡಾಡೋದಕ್ಕಾಗುತ್ತಾ? ಇಲ್ಲ. ಇದೇ ರೋಡ್ನಲ್ಲಿ ಓಡಾಡ್ತಾರೆ. ಡೈಲಿ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಓಡಾಡುವಂಥ ದಾರಿ ಇದು. ಹಾಗೆ ಹಾಸ್ಪಿಟ್ಲಿಗೆ ಹೋಗುವಂಥ, ರೆಗ್ಯುಲರ್ ಚೆಕಪ್ಗೆ ಹೋಗುವಂಥ ಈ ಹಿರಿಯರು ಕೂಡ ಓಡಾಡ್ತಾರೆ. ಇಂಥ ಕೆಸರು ಗದ್ದೆನಲ್ಲಿ ಓಡಾಡಬೇಕು. ಇದನ್ನು ಯಾರಾದರೂ ಫುಟ್ಪಾತೋ ರೋಡು ಅಂತ ಹೇಳೋದಕ್ಕಾಗುತ್ತಾ? ಆ್ಯಂಡ್ ಮೋರೋವರ್ ಇಲ್ಲಿ ಫುಟ್ಪಾತ್ ಇಲ್ಲ, ರೋಡ್ನಲ್ಲೇ ಓಡಾಡಬೇಕು. ಬಟ್ ಓಡಾಡೋದಕ್ಕೆ ಇಂಥ ಸಮಸ್ಯೆ ಇದೆ. ಇಲ್ಲಿ ಇನ್ನೂ ರೆಸಿಡೆನ್ಷಿಯಲ್ ಏರಿಯಾ ಇದೆ. ಈ ಭಾಗದಿಂದ ರೆಸಿಡೆನ್ಷಿಯಲ್ ಏರಿಯಾ ಜನ ಬರ್ತಾರೆ, ಮನೆಗಳಿದೆ, 100 ಮನೆಗಳಿದೆ. ಅವರು ಇದೇ ಭಾಗದಲ್ಲಿ ದಿನ ಓಡಾಡಬೇಕು. ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ. ಇನ್ನೊಂದು 50 ಮೀಟರ್ ನಾವು ಮುಂದಕ್ಕೆ ಹೋದರೆ ಹಾಸ್ಪಿಟ್ಲ್ ಇದೆ. ಒಂದು ಕಣ್ಣಿನ ಹಾಸ್ಪಿಟ್ಲು, ಇನ್ನೊಂದು ಜನರಲ್ ಹಾಸ್ಪಿಟ್ಲ್, 2 ಹಾಸ್ಪಿಟಲ್ಗಳಿದೆ. ಆದರೆ ಎದುರುಗಡೆನೇ ನಮಗೆ ಸ್ಕೂಲ್ ಕೂಡ ಇದೆ.
ಪ್ರತಿದಿನ ಮಕ್ಕಳನ್ನ ಇದೇ ರೋಡ್ನಲ್ಲಿ ಪೋಷಕರು ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ. ಅವ್ರಿಗಿನ್ನೆಂಥ ಸಮಸ್ಯೆ ಆಗಬೇಡ ಹೇಳಿ. ಎಲ್ಲ ಕಡೆ ಎರಡೂ ಕಡೆಗಳಲ್ಲಿ ಒಂದು ಭಾಗ ಅಲ್ಲ, ಲೆಫ್ಟಲ್ಲೂ ಹೋಗೋಕ್ಕಾಗಲ್ಲ, ರೈಟ್ನಲ್ಲೂ ಹೋಗೋಕ್ಕಾಗಲ್ಲ ಅಂಥ ಸಮಸ್ಯೆ ಇದೆ ಇಲ್ಲಿ. ಕಾಮಗಾರಿ ಬಿಟ್ಟು ನಡೆಸ್ತಾರೆ, ಅದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಮಗಾರಿಗೆ ಬಳಸುವಂಥ ವಾಹನಗಳು ಅಲ್ಲಲ್ಲಿ ನಿಂತಿರ್ತವೆ. ಇಡೀ ರೋಡೇ ಬ್ಲಾಕ್ ಆಗಿರುತ್ತೆ. ತೋರಿಸ್ತಾ ಇದ್ದೀನಿ ನಾನು, ಮಕ್ಕಳನ್ನ ಹೀಗೆ ಸ್ಕೂಲಿಂದ ವಾಪಸ್ ಕರ್ಕೊಂಡು ಹೋಗ್ತಾ ಇರೋದು. ಡೈಲಿ ಓಡಾಡ್ತೀರಾ ಸರ್ ಈ ರೋಡಲ್ಲಿ? ಅದನ್ನೇ ನಾನು ನೋಡ್ತಾ ಇದ್ದೆ, ಮಕ್ಕಳನ್ನ ಕರ್ಕೊಂಡು ಈ ರೋಡಲ್ಲಿ ಹೆಂಗೆ ಹೋಗೋದು ಅಂತ. ಭಾಳ ಕಷ್ಟ. ಇದು ಸ್ಕೂಲ್ ಇದೆ, ಹಾಸ್ಪಿಟಲ್ ಇದೆ ನೋಡಿ, ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಅವರು ಅದನ್ನೇ ಹೇಳ್ತಾ ಇದ್ರು, ಡೈಲಿ ಓಡಾಡಬೇಕು ಅನಿವಾರ್ಯ, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು, ಬಟ್ ಹೆಂಗೆ ಅಂತ. ಆಟೋದವರಿಂದ ಹಿಡಿದು ಟೂ ವೀಲರ್ನಿಂದ ಹಿಡಿದು ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಇದು. ಇನ್ನೊಂದು ಸ್ವಲ್ಪ ಒಂದು 20 ಮೀಟ್ರಲ್ಲಿ ಹಾಸ್ಪಿಟಲ್ ಇದೆ. ಸ್ಕೂಲು ಹಾಸ್ಪಿಟಲು ಎದುರೆದುರಿಗೇನೆ ಇದೆ ನೋಡಿ. ಒಂದು ವೆನ್ಲಾಕ್ ಹಾಸ್ಪಿಟಲ್, ಇಲ್ಲಿಗೂ ಕೂಡ ಜನ ಬರ್ತಾರೆ, ರೆಗ್ಯುಲರ್ ಚೆಕಪ್ಗೂ ಬರ್ತಾರೆ. ಇದಕ್ಕೆ ಮುಂದೆ ಹೋದರೆ ಕಣ್ಣಿನ ಹಾಸ್ಪಿಟ್ಲ್ ಇದೆ, ಅಲ್ಲಿಗೂ ಕೂಡ ಜನ ಹೋಗ್ತಾರೆ, ರೆಟಿನಾ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಟಕ ಅಂತ. ಇಲ್ಲಿ ಕೆಲವೊಂದು ಕಡೆ ಹಿಂಗೆ ಜಲ್ಲಿ ಹಾಕ್ಬಿಟ್ಟಿದ್ದಾರೆ, ಕಷ್ಟ ಆಗುತ್ತೆ, ಓಡಿಸೋದಕ್ಕೂ ಕಷ್ಟ ಆಗುತ್ತೆ. ಇನ್ನು ಸ್ವಲ್ಪ ಮುಂದೆ ಬಂದರೆ ಕಾಮಗಾರಿಗೆ ಬಳಸ್ತಾ ಇರುವಂಥ ಈ ಕಲ್ಲುಗಳನ್ನೆಲ್ಲ ಹಿಂಗೆ ಅರ್ಧ ರೋಡಿಗೆ ಬಂದಿದೆ. ಇಲ್ಲಂತೂ ಕೆಸರು ಗದ್ದೆ ಆಗ್ಬಿಟ್ಟಿದೆ, ಹೇಳೋದೇ ಬೇಡ. ನೋಡಿ ಇಲ್ಲೊಬ್ರು ಹೋಗ್ತಾ ಇದ್ರು, ನಾನು ಮಾತನಾಡಿಸ್ತೀನಿ ಅವ್ರನ್ನ. ಡೈಲಿ ಹಿಂಗೆ ಓಡಾಡ್ತಿರ್ತೀರಾ ಈ ರೋಡಲ್ಲಿ? ಹೌದು ಮ್ಯಾಮ್, ನಾವು 1 ಇಯರಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಅರೌಂಡು 1-2 ಮಂತ್ಸಿಂದ ಕರೆಕ್ಟಾಗಿ ಇಲ್ಲಿ ಸರಿಯಾಗಿ ರೋಡಿಂದ ಏನು ತುಂಬ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀವಿ. ಇದು ಡೆಂಟಲ್ ಹಾಸ್ಪಿಟಲ್. ನನಗೆ ನೋಡಿ ಆಶ್ಚರ್ಯ ಆಯಿತು, ಡೆಂಟಲ್ ಹಾಸ್ಪಿಟಲ್ ಹೋಗೋದಾದ್ರೂ ಹೆಂಗೆ ಅಂತ. ಇಲ್ಲಿ ಹೋಗ್ತಾ ಜಾರ್ ಬಿದ್ದು ಹಲ್ಲು ಮುರಿದೋಗುತ್ತೆ. ಹೌದು ಮ್ಯಾಮ್, ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಸೇಮ್ ಇದೇ ಥರನೇ ಅಲ್ಲಿ ಬಸ್ ಸ್ಟಾಪ್ ಇದೆ, ಮತ್ತು ಅಲ್ಲಿ ತರಕಾರಿ ಮಾರ್ಕೆಟ್ಗಳೆಲ್ಲ ಮಾಡ್ಕೊಂಡಿದ್ದಾರೆ. ಅವರು ಸಹ ಎಷ್ಟೊಂದು ಜನ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅವರು ಸಹ ಎಷ್ಟೊಂದು ಸರಿ ತೆಗಿತಾರೆ ಮತ್ತೆ ಹಾಕ್ತಾರೆ, ತೆಗಿತಾರೆ ಮತ್ತೆ ಹಾಕ್ತಾರೆ. ಇದು ಕರೆಕ್ಟಾಗಿ ಒಂದು 2 to 3 ಟೈಮ್ಸ್ ತೆಗಿತಾರೆ ಮತ್ತೆ ಹಾಕ್ತಾರೆ, ತೆಗಿತಾರೆ ಮತ್ತೆ ಹಾಕ್ತಾರೆ. ಒಂದು ಸರಿ ಫಸ್ಟ್ ವಯರ್ ಹಾಕ್ತಾರೆ, ಮತ್ತೆ ಪೈಪ್ ಹಾಕ್ತಾರೆ, ಮತ್ತೆ ಮುಚ್ತಾರೆ, ಮತ್ತೆ ಇನ್ನೊಂದು ಸರಿ ಇನ್ನೊಂದು ಹಾಕ್ತಾರೆ, ಮತ್ತೆ ತೆಗಿತಾರೆ. ಸೇಮ್ ಇದೇ ಥರ ಯಾವಾಗಲೂ ಇದೇ ಸಮಸ್ಯೆ ಆಗಿಬಿಡ್ತದೆ. ಇವಾಗಲೂ ಬರೋದಕ್ಕೇ ಮನಸ್ಸೇ ಇಲ್ಲ, ಕೆಲಸಕ್ಕೆ ಬರಬೇಕಂದ್ರೆ ಅಸಹ್ಯ ಆಗ್ತಿದೆ, ಅಷ್ಟೊಂದು ಸಮಸ್ಯೆ ಆಗ್ತಿದೆ ಇಲ್ಲಿ. ನೀವು ಇದೇ ರೋಡ್ನಲ್ಲಿ ಓಡಾಡ್ತಿರೋದಾ? ಡೈಲಿ ಇದೇ ರೋಡ್ ಓಡಾಡೋದು. ಸುಮಾರು ದಿವಸ ಸುಮಾರು ಸಮಸ್ಯೆ, ಮರ ಎಲ್ಲ ಬಿದ್ದಿತ್ತು, ಮಳೆ ಬಂದರೆ ಸುಮಾರು ಹಿಂಸೆ, ಓಡಾಡೋಕ್ಕೆಲ್ಲ ಆಗಲ್ಲ. ನೋಡಿದ್ರೇನೆ ಬೇಜಾರಾಗುತ್ತೆ ರೀ. ಅದು ಹೆಂಗೆ ಓಡಾಡ್ತೀರಾ ನೀವು ಅಂತ. ಏಜ್ ಆದವರೆಲ್ಲ ಓಡಾಡೋಕ್ಕೆಲ್ಲ ಸುಮಾರು ಒಂದು 2-3 ಜನ ಬಿದ್ದಿದ್ದಾರೆ ಕಾಲ್ಜಾರಿ, ಸುಮಾರು ತೊಂದರೆ. ಈ ರೋಡ್ನಲ್ಲಿ ಹೋಗ್ತಾ ಈ ನಾನು ಓಡಿಸ್ತಾ ಇದ್ದೇನಲ್ಲ, ಈ ಗಾಡಿಗೆ ಏನಾದರೂ ಜೀವ ಇದ್ದಿದ್ರೆ ಕಣ್ಣೀರು ಹಾಕ್ಬಿಡ್ತಾ ಇತ್ತು, ಆ ರೀತಿಯಾಗಿದೆ. ಇಲ್ಲಿ ರೈಟ್ ಸೈಡಲ್ಲಿ ನೋಡಿ, ಮರಗಳನ್ನು ಕಡಿದು ಅದ್ರ ಕೊಂಬೆಗಳನ್ನು ಹಾಗೆ ಹಾಕಿ ಹೋಗಿದ್ದಾರೆ. ಇವಾಗ ನಾವು ಬಂದಿರೋದು ಮಾರ್ಕೆಟ್ ಏರಿಯಾಗೆ. ಇಲ್ಲಿ ಜನರನ್ನು ಮಾತನಾಡಿಸ್ತೀನಿ ನಾನು. ಇಡೀ ದಿನ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದು ಹೆಂಗೆ ಅಂತ ಈ ಧೂಳಲ್ಲಿ? ತುಂಬ ಕಷ್ಟ ಇದೆ ಮೇಡಮ್. ಸ್ಕೂಲ್ಗೆ ಎಲ್ಲದಕ್ಕೂ ತುಂಬ ತೊಂದರೆ ಇದೆ. ನಮಗೂ ವ್ಯಾಪಾರ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಆದಷ್ಟು ಬೇಗ ರೋಡ್ ರೆಡಿ ಮಾಡಿಕೊಟ್ರೆ ನಮಗೂ ಒಳ್ಳೆಯದು. ನಾವು ಮಳೆ ಬಿಸಿಲನ್ನ ನೋಡಿದ್ರೆ, ಮಳೆ ಬಂದರೆ ಫುಲ್ಲು ಜಾರುತ್ತೆ, ಕೊಚ್ಚೆ ಬೇರೆ, ತುಂಬ ಕೆಮ್ಮಲಾಗುತ್ತೆ, ತುಂಬ ಹುಷಾರಿಲ್ಲದೆ ನಾವು ಇರಬೇಕಾಗುತ್ತೆ. ಸ್ವಲ್ಪ ಬೇಗ ಆದಷ್ಟು ಬೇಗ ರೋಡ್ ರೆಡಿ ಮಾಡಿಕೊಟ್ರೆ ಒಳ್ಳೆಯದು ಮೇಡಮ್, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಜನ ಈಗ ಬರ್ತಾ ಇಲ್ಲ ಮೇಡಮ್, ಎಲ್ಲ ಗೊಜ್ಜೆ ರೋಡು, ಮಳೆ ಬಂದರೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಇಲ್ಲೆಲ್ಲ ತೊಂದರೆ. ವಯಸ್ಸಾದವ್ರು ಬರ್ತಾರೆ, ಬಿದ್ದು ಹೋಗ್ತಾರೆ. ಅಲ್ಲಿ ಈಗ ತಾನೇ ಒಂದು 1/2 hour ಹಿಂದೆ ಬಿದ್ದರು, ಫುಲ್ ಹಳ್ಳ ಇದೆ, ಕಟಿಂಗಲ್ಲಿ ಆಗಲ್ಲ. ವಯಸ್ಸಾದವರು ವಾಕ್ ಮಾಡ್ಕೊಂಡು ಬಂದು ತಗೋ ಹೋಗ್ತಾರೆ, ಎಲ್ಲೋ ಒಬ್ಬೊಬ್ಬರು ಬರ್ತಾರೆ. ಡೇಂಜರ್ ಇದು. ಒಂದು ವೆಹಿಕಲ್ ಹೋಗೋ ಜಾಗ ಇರೋದು, ಪಕ್ಕದಲ್ಲಿ ನಿಂತು ಯಾರಾದರೂ ಗುದ್ಕೊಂಡು ಹೋದ್ರೆ ಹೆಂಗೆ ಅಂತ. ಟಚ್ ಆಗುತ್ತೆ, ಸುಮಾರು ಆಕ್ಸಿಡೆಂಟ್ ಎಲ್ಲ ಆಗಿದೆ. ಬಿದ್ದು ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಗಾಡಿ ಸ್ಕಿಡ್ ಆಗುತ್ತೆ, ಹಳ್ಳ ದಿಣ್ಣೆ ಜಾಸ್ತಿ, ಎಲ್ಲೂ ಕ್ಲೀನಾಗಿ ಮಾಡಿಲ್ಲ ಇನ್ನೂ. ಒಂದು ಕಡೆಯಿಂದ ಅಲ್ಲೊಂದು ಕಡೆ ಮಾಡ್ರೆ ಇಲ್ಲೊಂದು ಕಡೆ ಮಾಡ್ತಾರೆ, ಅರ್ಧ ಮುಗಿಸ್ತಾ ಇದ್ದಾರೆ ಕೆಲಸ ಮೇಡಮ್. ಇದು ಬೆಂಗಳೂರಿನ ಚಾಮರಾಜಪೇಟೆಯ ಜನ 6 ತಿಂಗಳಿಂದ ಅನುಭವಿಸ್ತಾ ಇರುವಂತಹ ನರಕ. ದಯವಿಟ್ಟು ಇದಕ್ಕೆ ಬೇಗ ಮುಕ್ತಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ದಿನ ಬೆಂಗಳೂರಿನ ಮತ್ತೊಂದು ನರಕಕ್ಕೆ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ.